ನಿಮ್ಮ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗಲಿ ಆ ಕುರ್ಚಿದೊಂದು ಕಾಲು ಇಟ್ಕೊಂಡು ಅಲ್ಲಾಡ್ಸೋದಾಗಲಿ ನಾವು ಮಾಡ್ತಾ ಇಲ್ಲ. ಹೇಳ್ತೀನಿ ಇರಪ್ಪ, ಕುಂತ್ಕೊಳ್ರಿ. ನಾವು ಮಾಡ್ತಾ ಇಲ್ಲ, ಕೇಳ್ರಿ. ನಾವು ಮಾಡ್ತಾ ಇಲ್ಲ. ನಿಮ್ಮಗಳ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಇರ್ರಿ ಒಂದು ನಿಮಿಷ. ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ನೀವು ಏನು ಮಾತನಾಡ್ತೀರಿ ಪೂರ್ತಿ ಕೇಳಿಸ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಪೂರ್ತಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಬೇಕು ಅನ್ನಂಗಿದ್ರೆ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಮಾತನಾಡೋಂಥ ಮಾತಲ್ಲಿ ನಿಮ್ಗೆ ಏನಾದ್ರು ನೋವಾಗಂತದಿದ್ರೆ ನನ್ನ ಗಮನಕ್ಕೆ ತನ್ರಿ. ಇಲ್ಲಿ ನಾನು ಬೇರೆ ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಮಾತನಾಡ್ತಾ ಇರೋದು ಇಷ್ಟೇ. 5 ವರ್ಷ ಸರ್ಕಾರ ಜನದೇಶ ನಿಮಗೆ ಕೊಟ್ಟಿದೆ. ನೀವಿರಿ, ನಮಗೆ ಅದರದ್ದು ಅಭ್ಯಂತರ ಇಲ್ಲ. ಆದರೆ ಪದೇ ಇವತ್ತು ಈ ವೇದಿಕೆಯಲ್ಲಿ ಮುನಿಯಪ್ಪ ಅವರು ಹಿರಿಯರು, ಅವರು ರಾಜಕೀಯ BJP ಮತ್ತು JDS ಅಂದಿದ್ದಕ್ಕೆ ನಾನು ಮಾತನಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರಲಿಲ್ಲ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ನಾವು ಮಾತಾಡಲ್ಲ. ನೀವು ಪೂರ್ತಿ ಅರ್ಥ ಮಾಡಿಕೊಂಡ್ರೆ ತಾಳ್ಮೆಯಿಂದ ನಿಮಗೆಲ್ಲ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಕಾರಣಕ್ಕೂ ನಾವು 5 ವರ್ಷ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವ ಅನುಮಾನನೂ ಬೇಡ. ನಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರನ ಗೊಂದಲಕ್ಕೆ ಈಡು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗೆ ಸಂಬಂಧ ಇಲ್ಲ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ. ಈಗ ನಿಮ್ಮೆಲ್ರಿಗೂ ಯಾರಿಗೂ ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗಲಿ, ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳಕ್ಕೆ ನಾನು ಬಂದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು 5 ವರ್ಷ ಕೆಲಸ ಮಾಡಿರೋಂಥ ವ್ಯಕ್ತಿ. ಇದು ನಿಮಗೆಲ್ಲ ಗೊತ್ತಿರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.